ಹಲೋ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಿಮಗೆ ನೀವು 10 ನಿಮಿಷ ಕೊಡ್ರಿ, ದಿನಾಲು 10 ನಿಮಿಷ. 6 ಗಂಟೆಗೆ ಹೇಳ್ತಿದ್ರೆ 5:50 ಹೇಳ್ರಿ, 7 ಗಂಟೆಗೆ ಹೇಳ್ತಿದ್ರೆ 6:50 ಹೇಳ್ರಿ, 8 ಗಂಟೆಗೆ ಹೇಳ್ತಿದ್ರೆ 7:50 ಹೇಳ್ರಿ. ಎದ್ದು ಫ್ರೆಶ್ ಅಪ್ ಆಗಿ ನಿಯರ್ ಬೈ ಪಾರ್ಕ್, ಬೆಂಗಳೂರಾಗಿದ್ರೂ ನಿಮ್ಗೆ ತುಂಬಾ ಪಾರ್ಕ್ ಸಿಗುತ್ತೆ. ಆರಾಮಾಗಿ ಪಾರ್ಕ್ದಾಗ ವಾಕಿಂಗ್ ಮಾಡ್ರಿ. ನೀವು ಊರಾಗಿದ್ರೆ ರೋಡ್ ಸೈಡ್ ಒಂದು 10 ನಿಮಿಷ ವಾಕಿಂಗ್ ಹೋಗ್ಬರ್ರಿ. ಪಾರ್ಕ್ ಸಿಗುತ್ತೆ, ಅಥವಾ ಮನೆ ಹತ್ರ ನಿಮ್ಗೆ ಎಲ್ಲೂ ಸಿಕ್ಕಿಲ್ಲ ಅಂದ್ರೆ ಮನೆ ಮ್ಯಾಗ ಟೆರೆಸ್ ಮ್ಯಾಗ ಒಂದು 10 ನಿಮಿಷ ವಾಕಿಂಗ್ ಮಾಡ್ರಿ. ಆ ಫೀಲು, ಆ ಎನರ್ಜಿ ನೋಡ್ರಿ ನಿಮ್ಗೆ ಹೆಂಗಿರುತ್ತೆ. ನೀವು ಅನ್ಕೊಬಹುದು 10 ನಿಮಿಷದಲ್ಲಿ ಏನಾಗುತ್ತೆ ಅಂತ. ನೀವು 10 ನಿಮಿಷ ಸ್ಟಾರ್ಟ್ ಮಾಡಿದ್ರೆ ಆ 10 ನಿಮಿಷ ನಿಮ್ಗೆ ನಿಮ್ಮ ಏಜ್ದವ್ರಿಗೆ ಇರೋರ್ಗು 90% ಪೀಪಲ್ಗಿಂತ ನಿಮ್ಗೆ ಡಿಫ್ರೆನ್ಸ್ ಆಗಿ ಹೋಗುತ್ತೆ. ನೀವು ಒಬ್ಬೊಬ್ರು ಅಂತಿರ್ತಾರ, ಏನ್ ವಾಕಿಂಗ್ ಮಾಡಿ, ಏನ್ ಹೆಲ್ತಿ ಇದ್ದು, ಏನ್ ಜಿಮ್ ಆಗ್ಬಿಟ್ಟು, ಏನ್ 3 ವರ್ಷ ಬಿಟ್ಟು ಅಂತೀರಿ. ಆದ್ರೆ ಒಂದ್ ಮಾತು ಹೇಳ್ತೀನಿ, ನೀವು ಹೋಗ್ತೀರಿ. ಆದ್ರೆ ಇದ್ದವ್ರ ಪರಿಸ್ಥಿತಿ ನೋಡ್ರಿ. ನಿಮ್ಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ಹಾಸ್ಪಿಟ್ಲಿಗೆ ಹೋದ್ರೆ ಲಕ್ಷ ಲಕ್ಷ ಹಾಸ್ಪಿಟಲ್ ಕೊಡ್ಬೇಕಾಗತ್ತೆ. ರೀಸೆಂಟ್ ಆಗಿ ನಡೆದಿರೋ ಒಂದು ಸ್ಟೋರಿ ಹೇಳ್ತೀನಿ. ನಮ್ಮ ಮನೆ ಹತ್ರನೇ ಇರೋರೊಬ್ರು ಲೆಕ್ಚರರು. ಅವ್ರು KLE ಸೊಸೈಟಿಲಿ ಆಸ್ ಅ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾರೆ. ಅವ್ರದ್ದು ಆಲ್ಮೋಸ್ಟ್ ಒಂದು 15 ವರ್ಷ ಎಕ್ಸ್ಪೀರಿಯನ್ಸ್. ಅವ್ರದ್ದು ಆಲ್ಮೋಸ್ಟ್ PF ಸೇವ್ ಬಂದ್ಬಿಟ್ಟು ಒಂದು 6 ಲಕ್ಷ ಇತ್ತು. ಅವ್ರ ಮನೆ ಬಂದ್ಬಿಟ್ಟು ನನಗೆ PF ವಿತ್ಡ್ರಾಲ್ ಮಾಡ್ಕೊಡಿ ಅಂದ್ರೆ, ಏನಕ್ಕೆ ಅಂತ ಕೇಳಿದ್ರೆ ಅವ್ರ ಫಾದರ್ಗೆ ಕಿಡ್ನಿ ಪ್ರಾಬ್ಲಮ್ ಇತ್ತು. ಸೊ ಕಿಡ್ನಿಯಲ್ಲಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದಾರೆ. ಅದು ಕಿಡ್ನಿ ಏನೋ ಡಯಾಗ್ನೋಸಿಸ್ ಮಾಡ್ಬಿಟ್ಟು ಕಿಡ್ನಿ ಪ್ರಾಬ್ಲಮ್ ಇದೆ, ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಂತ ಹೇಳಿದ್ರು. ಅದ್ರ ಕಾಸ್ಟ್ ಎಷ್ಟಾಯ್ತು ಗೊತ್ತಾ? 8 ಲಕ್ಷ. 15 ವರ್ಷ ಸೇವಿಂಗ್ಸು 15 ದಿನದಲ್ಲಿ ಡಮಾರ್.